ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಎಲ್ಲ ವೀಕ್ಷಕ ಬಂಧುಗಳಿಗೂ ಪ್ರೀತಿಯ ಹಾಗೂ ಹೃದಯಪೂರ್ವಕ ಸ್ವಾಗತ. ಇಂದು ಶುಕ್ರವಾರ ದಿನದಂದು ಅತ್ಯಂತ ಶ್ರೇಷ್ಠವಾದ ಸಕಲ ಸೌಭಾಗ್ಯಗಳನ್ನು ಕರುಣಿಸುವ ಪವಿತ್ರವಾದ ಶುಕ್ರವಾರ. ಈ ಶುಭ ಮುಹೂರ್ತದಲ್ಲಿ ಸಾಕ್ಷಾತ್ ದೈವ ಲೀಲೆಯ ಬಗ್ಗೆ ಕೇಳುವುದು ಜನ್ಮ ಜನ್ಮಾಂತರ ದರಿದ್ರವನ್ನು ಕಳೆಯುತ್ತದೆ ಎಂಬ ಗಾಢವಾದ ನಂಬಿಕೆ ಇದೆ. ಈ ವಿಶಾಲವಾದ ಕಲಿಯುಗದ ಮಾಯಾ ಪ್ರಪಂಚದಲ್ಲಿ ನಾವೆಲ್ಲರೂ ದಿನವಿಡೀ ಹಣ, ಅಂತಸ್ತು, ಅಧಿಕಾರ ಮತ್ತು ಐಶ್ವರ್ಯಕ್ಕಾಗಿ ಹಗಲಿರುಳು ಎನ್ನದೆ ಬೆವರು ಸುರಿಸಿ ದುಡಿಯುತ್ತಿದ್ದೇವೆ. ಬೆಳಗ್ಗೆ ಕಣ್ಣು ಬಿಟ್ಟಾಗಿನಿಂದ ರಾತ್ರಿ ಕಣ್ಣು ಮುಚ್ಚುವವರೆಗೂ ನಮ್ಮ ಪ್ರತಿಯೊಂದು ಆಲೋಚನೆಯು ಹಣವನ್ನು ಸಂಪಾದಿಸುವುದು ಹೇಗೆ, ಸಾಲದ ಸುಳಿಯಿಂದ ಹೊರಬರುವುದು ಹೇಗೆ, ನಮ್ಮ ಕುಟುಂಬಕ್ಕೆ ಒಂದು ಭದ್ರವಾದ ಆಶ್ರಯವನ್ನು ನೀಡುವುದು ಹೇಗೆ ಎಂಬುದರ ಸುತ್ತೋಲೆ ಸುತ್ತುತ್ತಿರುತ್ತೇವೆ. ಅನೇಕ ಬಾರಿ ನಾವು ನೂರಾರು ಪ್ರಯತ್ನಗಳನ್ನು ಮಾಡಿದರೂ, ಸಾವಿರಾರು ಬಾರಿ ದೇವರ ಮುಂದೆ ಕೈಮುಗಿದು ಹರಕೆ ಹೊತ್ತರೂ, ರಾತ್ರಿ ಹಗಲು ಕಷ್ಟಪಟ್ಟರೂ ನಮಗೆ ಸಿಗಬೇಕಾದ ಫಲ ಮಾತ್ರ ಸಿಗುತ್ತಿಲ್ಲ ಎಂದು ಅಂತಹ ಸಮಯದಲ್ಲಿ ನಮಗೆ ಅನಿಸುತ್ತದೆ, ನಮ್ಮ ಹಣೆಬರಹ ಇನ್ನಷ್ಟು ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ನನ್ನ ಮೇಲೆ ಕರುಣೆ ಇಲ್ಲವೇ, ನಾನು ಮಾಡಿದ ಪಾಪವಾದರೂ ಏನು ಎಂದು ಕಣ್ಣೀರು ಹಾಕುತ್ತೇವೆ. ನಮಗೆ ಅನಿಸುತ್ತದೆ, ದೇವರು ನಮ್ಮ ಕೂಗನ್ನು ಕೇಳಿದರೆ ಎಷ್ಟು ಚೆನ್ನಾಗಿರುತ್ತದೆ, ಭಗವಂತ ನಮಗೆ ದಾರಿಗಳನ್ನು ತೋರಿಸುತ್ತಾನಾ, ನಾವು ಮಾತ್ರ ನಮ್ಮ ಅಹಂಕಾರ ಮತ್ತು ಜ್ಞಾನದಿಂದ ಅಜ್ಞಾನದಿಂದ ಆ ದಾರಿಗಳನ್ನು ಗುರುತಿಸುವುದಿಲ್ಲ. ಈ ದಿನ ನಾನು ನಿಮಗೆ ಹೇಳಲಿರುವ ಈ ದಿವ್ಯ ಕಥೆಯನ್ನು ನೀವು ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟು ಕೇಳಿದರೆ ನಿಮ್ಮ ಬದುಕಿನ ದೃಷ್ಟಿಕೋನವೇ ಬದಲಾಗುತ್ತದೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ದಿವ್ಯ ಮೌಲ್ಯ ಸಾಕ್ಷಾತ್ ಮಹಾಲಕ್ಷ್ಮಿ ಒಲಿದು ಬಂದ ಒಬ್ಬ ವ್ಯಕ್ತಿ ಸಂಪತ್ತನ್ನು ನೀಡಲು ಭೂಮಿಗೆ ಇಳಿದು ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ನನ್ನ ಮೇಲೆ ಕರುಣೆ ಇಲ್ಲವೇ, ನಾನು ಮಾಡಿದ ಪಾಪವಾದರೂ ಏನು ಎಂದು ಕಣ್ಣೀರು ಹಾಕುತ್ತಾ ನಮಗೆ ಅನಿಸುತ್ತದೆ, ದೇವರು ನಮ್ಮ ಕೂಗನ್ನು ಕೇಳುತ್ತಿಲ್ಲ ಎಂದು. ಸತ್ಯವೇನೆಂದರೆ ಭಗವಂತ ನಮಗೆ ದಾರಿಗಳನ್ನು ತೋರಿಸುತ್ತಾನೆ, ನಾವು ಮಾತ್ರ ನಮ್ಮ ಅಹಂಕಾರ ಮತ್ತು ಅಜ್ಞಾನದಿಂದ ಆ ದಾರಿಗಳನ್ನು ಗುರುತಿಸುವುದಿಲ್ಲ. ಈ ದಿನ ನಾನು ನಿಮಗೆ ಹೇಳಲಿರುವ ಈ ದಿವ್ಯ ಕಥೆಯನ್ನು ನೀವು ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟು ಕೇಳಿದರೆ ನಿಮ್ಮ ಬದುಕಿನ ದೃಷ್ಟಿಕೋನವೇ ಬದಲಾಗುತ್ತದೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ದಿವ್ಯ ಮೌಲ್ಯ. ಸಾಕ್ಷಾತ್ ಮಹಾಲಕ್ಷ್ಮಿ ಒಲಿದು ಬಂದ ಒಬ್ಬ ವ್ಯಕ್ತಿಯ ಸಂಪತ್ತನ್ನು ನೀಡಲು ಭೂಮಿಗೆ ಇಳಿದು ಬಂದರು. ಆ ವ್ಯಕ್ತಿಯ ಕರ್ಮಫಲ ಮತ್ತು ಅರಿವಿಲ್ಲದ ಅಹಂಕಾರ ಅದೃಷ್ಟ ಹೇಗೆ ಅವನಿಂದ ದೂರ ಮಾಡಿತು ಎಂಬ ಈ ರೋಚಕ ಕಥೆ ನಿಮಗೆ ಆಶ್ಚರ್ಯವನ್ನು ಮೂಡಿಸುತ್ತದೆ. ಈ ಕಥೆಯು ಕೇವಲ ಒಂದು ಪುರಾತನ ಘಟನೆಯಲ್ಲ, ಇದು ದಿನದ ಇಂದಿನ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೂ ಅತಿ ದೊಡ್ಡ ಜೀವನ ಪಾಠ. ಇದನ್ನು ನೀವು ಬೆಳಕಿನಂತೆ ಸ್ಪಷ್ಟವಾಗಿ ಕೇಳಿದರೆ ಲಕ್ಷ್ಮಿ ಅನುಗ್ರಹ ಪಡೆಯಲು ಕೇವಲ ಪೂಜೆ ಪುನಸ್ಕಾರಗಳು ಸಾಕೆ, ಅಥವಾ ನಮ್ಮ ನಡೆ ನುಡಿ, ನಮ್ಮ ಆಲೋಚನೆಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬ ಪರಮ ರಹಸ್ಯವನ್ನು ತಿಳಿದುಕೊಳ್ಳುತ್ತದೆ. ಮನುಷ್ಯನಿಗೆ ಭಾಗ್ಯ ಸಿಗಬೇಕಾದರೆ ಅವನ ಬುದ್ಧಿ ಸರಿಯಾದ ದಾರಿಯಲ್ಲಿ ಇರಬೇಕಾಗುತ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ದೈವದ ಇಚ್ಛೆ ಇರುತ್ತದೆ, ಆದರೆ ಆ ಇಚ್ಛೆಯನ್ನು ಸ್ವೀಕರಿಸಲು ನಮ್ಮ ಅಹಂಕಾರದ ಪರದೆಗಳನ್ನು ನಾವು ಸರಿಸಬೇಕಾಗುತ್ತದೆ. ನಮ್ಮ ಒಳಗಿನ ಕತ್ತಲನ್ನು ಸರಿಸದ ಹೊರತು ಹೊರಗಿನ ಬೆಳಕು ನಮಗೆ ಎಂದಿಗೂ ದಾರಿದೀಪವಾಗಲಾರದು. ಸ್ನೇಹಿತರೆ, ಈ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆ ಹೇಳಿ. ಈಗ ಕತೆಗೆ ಬರೋಣ. ಬಹಳ ವರ್ಷಗಳ ಹಿಂದೆ ಆಧುನಿಕತೆ ಸೋಂಕು ತಗಲದ ಹಸಿರಿನಿಂದ ಕಂಗೊಳಿಸುತ್ತಿದ್ದ ತುಂಗಾಭದ್ರಾ ನದಿಯ ದಡದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ದೈವಾಪುರ. ಅಲ್ಲಿ ಸೋಮಣ್ಣ ಎಂಬ ಒಬ್ಬ ಭಕ್ತನಿದ್ದ. ವಿಧಿಯಾಟ ಎಂದರೆ ನೋಡಿ, ಈತ ಹುಟ್ಟಿನಿಂದಲೇ ಅಂಧನಾಗಿದ್ದ.
ವರ್ಷಗಳ ಹಿಂದೆ ಹಸಿರಿನಿಂದ ಕಂಗೊಳಿಸುತ್ತಿದ್ದ ತುಂಗಾಭದ್ರಾ ನದಿಯ ದಡದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ದೈವಾಪುರ. ಅಲ್ಲಿ ಸೋಮಣ್ಣ ಎಂಬ ಒಬ್ಬ ಭಕ್ತನಿದ್ದ. ವಿಧಿಯಾಟ ಎಂದರೆ ನೋಡಿ, ಆತ ಹುಟ್ಟಿನಿಂದಲೇ ಅಂಧನಾಗಿದ್ದ. ಅವನಿಗೆ ಈ ಕಣ್ಣು ಕುಕ್ಕುವ ಪ್ರಪಂಚದ ಸೌಂದರ್ಯವಾಗಲಿ, ನದಿ ಹರಿಯುವಾಗಲಿ, ಸೂರ್ಯೋದಯದ ಕೆಂಪು ಬಣ್ಣವಾಗಲಿ ಎಂದಿಗೂ ಕಾಣಿಸಿರಲಿಲ್ಲ. ಅವನ ಪಾಲಿಗೆ ಜಗತ್ತು ಎಂದರೆ ಕೇವಲ ಗಾಢವಾದ ಕತ್ತಲೆ. ಅವನಿಗೆ ಬಣ್ಣಗಳ ಹರಿವಿಲ್ಲ, ಬೆಳಕಿನ ತೀವ್ರತೆ ಗೊತ್ತಿರಲಿಲ್ಲ. ಹೂವಿನ ಬಣ್ಣ ಹೇಗಿರುತ್ತದೋ ಅಥವಾ ಆಕಾಶದ ನೀಲಿ ಹೇಗಿರುತ್ತದೆ ಎಂದು ಆತ ಊಹಿಸಲು ಸಾಧ್ಯವಿರಲಿಲ್ಲ. ಆದರೆ ಅವನ ಹೃದಯದ ಒಳಗಣ್ಣು ಮಾತ್ರ ಆ ಪರಮಾತ್ಮನ ಮೇಲಿದ್ದ ಅಚಲವಾದ ನಂಬಿಕೆಯಿಂದ ಬೆಳಗುತ್ತಿತ್ತು. ಆತ ಹಳ್ಳಿಯ ದೇವಸ್ಥಾನದ ಹೊರಗೆ ಒಂದು ಹಳೆಯ ಆಲದ ಮರದ ಕೆಳಗೆ ಕುಳಿತು ಭಿಕ್ಷೆ ಬೇಡುತ್ತಾ ಜೀವನ ಸಾಗಿಸುತ್ತಿದ್ದ. ಆಲದ ಮರವೇ ಅವನಿಗೆ ಅರಮನೆಯಾಗಿತ್ತು. ಅದರ ಕೆಳಗಿನ ನೆರಳು ಅವನಿಗೆ ದೈವದ ಆಸರೆಯಾಗಿತ್ತು. ದೇವಸ್ಥಾನದ ಗಂಟೆಯ ನಾದವೇ ಅವನಿಗೆ ಪ್ರಿಯವಾದ ಸಂಗೀತವಾಗಿತ್ತು. ಅವನಿಗೆ ಯಾರೂ ಒಂದು ಕಾಸು ಹಾಕಿದರೂ ಅವನ ಮುಖವನ್ನು ತನ್ನ ಮನಸ್ಸಿನಲ್ಲಿ ದೈವಿಕವಾಗಿ ಚಿತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ತಾಯಿ ಲಕ್ಷ್ಮಿ ನಿನಗೆ ಒಳ್ಳೆಯದು ಮಾಡಲಿ, ನಿಮ್ಮ ಮನೆ ತುಂಬ ಸದಾ ಅನ್ನವಿರಲಿ ಎಂದು ಮನಸಾರೆ ಹೇಳುತ್ತಿದ್ದ. ಆ ಹರಕೆಯಲ್ಲಿ ಮೋಸವಿರಲಿಲ್ಲ, ಯಾವುದೇ ಆಸೆ ಇರಲಿಲ್ಲ. ಕೇವಲ ಶುದ್ಧವಾದ ಪ್ರೀತಿ ಮತ್ತು ಭಕ್ತಿ ಇತ್ತು. ಸೋಮಣ್ಣನ ಮುಖದಲ್ಲಿ ಶಾಂತಿ ನೋಡುವವರಿಗೆ ಕುರುಡನೆಂಬುವುದೇ ಮರೆತು ಹೋಗುತ್ತಿತ್ತು. ಅವನು ಸದಾ ಹೇಳುತ್ತಿದ್ದ, ಭಗವಂತ ನನಗೆ ಕಣ್ಣುಗಳನ್ನು ಕೊಟ್ಟಿಲ್ಲದೆ ಇರಬಹುದು, ಆದರೆ ಅವನ ನಾಮಸ್ಮರಣೆ ಮಾಡಲು ನಾಲಿಗೆಯನ್ನು ನೀಡಿದ್ದಾನೆ. ಅವನ ಮಹಿಮೆ ಕೇಳಲು ಕಿವಿಗಳನ್ನು ಕೊಟ್ಟಿದ್ದಾನೆ. ಅದೇ ನನ್ನ ಪರಮ ಭಾಗ್ಯ ಎಂದು ಸೋಮಣ್ಣನ ಬದುಕು ಬಹಳ ಸರಳವಾಗಿತ್ತು. ಅವನ ಬಳಿ ಆಸ್ತಿ ಇರಲಿಲ್ಲ, ಅರಮನೆಯಂತಹ ಮನೆ ಇರಲಿಲ್ಲ. ಒಂದು ಅರದೋಗಿರೋ ಚಾಪೆ, ಮಣ್ಣಿನ ಗಡಿಗೆ ಮತ್ತು ದೇವರು ಕೊಟ್ಟ ಹಳೆಯ ಬಟ್ಟೆಗಳೇ ಅವನು ಹಾಕುತ್ತಿದ್ದ. ತನ್ನ ಕುರುಡುತನದ ಬಗ್ಗೆ ಎಂದಿಗೂ ಬೇಸರವಿರಲಿಲ್ಲ. ಸೋಮಣ್ಣ ಪ್ರತಿದಿನ ಬೆಳಗ್ಗೆ ಹಕ್ಕಿಗಳ ಕಿಲಕಿಲ ನಾದ ಕೇಳಿದ ಕೂಡಲೇ ಎದ್ದು ನದಿಗೆ ಹೋಗಿ ಸ್ನಾನ ಮಾಡುತ್ತಿದ್ದ. ಅಲ್ಲಿ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿ ಸೂರ್ಯನ ಉಷ್ಣತೆಯನ್ನು ತನ್ನ ಚರ್ಮದ ಮೇಲೆ ಅನುಭವಿಸುತ್ತಾ ದೇವರಿಗೆ ನಮಸ್ಕರಿಸುತ್ತಿದ್ದ. ದೇವರೇ, ನನಗೆ ಬೇರೆ ಯಾವ ಪ್ರಪಂಚದ ಸುಖಗಳನ್ನು ನೋಡಿ ಕಣ್ಣು ಮಂಜಾಗುವುದು ಬೇಡವೆಂದು ಈ ಕತ್ತಲನ್ನು ಪ್ರಸಾದವಾಗಿ ನೀಡಿದ್ದಾನೆ ಎಂದು ಭಾವಿಸುತ್ತಿದ್ದ. ಅವನು ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನದ ಮೆಟ್ಟಿಲು ಮೇಲೆ ಕುಳಿತು ದೇವಿಯ ಕಟಾಕ್ಷಕ್ಕಾಗಿ ಕಾಯುತ್ತಿದ್ದ. ಆದರೆ ಅವನಲ್ಲಿ ಒಂದು ಅದ್ಭುತವಾದ ಶ್ರೇಷ್ಠ ಗುಣವಿತ್ತು. ದಿನವಿಡೀ ಭಿಕ್ಷೆ ಬೇಡಿ ಬಂದ ಹಣದಲ್ಲಿ ತಾನು ಕೇವಲ ಒಂದು ಹೊತ್ತಿನ ಊಟಕ್ಕಾಗಿ ಬೇಕಾದಷ್ಟು ಮಾತ್ರ ಇಟ್ಟುಕೊಂಡು ಉಳಿದ ಹಣದಲ್ಲಿ ದಾರಿಯಲ್ಲಿ ಪ್ರಾಣಿಗಳಿಗೆ ಅಥವಾ ತನ್ನ ಪಕ್ಕದಲ್ಲಿ ಇದ್ದ ಮತ್ತೊಬ್ಬ ಹಸಿದ ಭಿಕ್ಷಕನಿಗೆ ಆಹಾರ ನೀಡುತ್ತಿದ್ದ. ಅವನಿಗೆ ತನ್ನ ಹಸಿವಿಗಿಂತ ಪರರ ಹಸಿವು ಮುಖ್ಯವಾಗಿತ್ತು. ಸೋಮಣ್ಣನ ಉದಾರತೆ ಎಂಥದ್ದೆಂದರೆ, ತನಗೆ ಸಿಕ್ಕ ಒಂದು ರೊಟ್ಟಿಯನ್ನು ಹಸಿದು ಬಂದ ನಾಯಿ ಅಥವಾ ಬೆಕ್ಕಿಗೆ ಕೊಟ್ಟು ಕೇವಲ ನೀರು ಕುಡಿದು ಮಲಗಿದ ದಿನಗಳು ಇವೆ. ನನಗೆ ಈ ಕಣ್ಣುಗಳಿಲ್ಲದಿದ್ದರೂ ಆ ದೈವಿಕ ಶಕ್ತಿ ನನ್ನನ್ನು ಕಾಪಾಡುತ್ತಿದೆ. ನಾನು ಒಂಟಿಯಲ್ಲ, ಆ ತಾಯಿ ಲಕ್ಷ್ಮಿ ಉಸಿರಾಗಿದ್ದಾಳೆ ಎಂಬ ಅಚಲ ವಿಶ್ವಾಸ ಅವನಲ್ಲಿತ್ತು. ಅವನು ಹಸಿದ ಪ್ರಾಣಿಗಳಿಗೆ ಅನ್ನ ನೀಡುವಾಗ ಅವನ ಮುಖದಲ್ಲಿ ಉಂಟಾಗುವ ಆ ತೇಜಸ್ಸು ಸಾಕ್ಷಾತ್ ದೇವರೇ ಅವನ ಮೂಲಕ ನಗುತ್ತಿರುವಂತೆ ಕಾಣುತ್ತಿತ್ತು. ಲೋಕದ ದೃಷ್ಟಿಯಲ್ಲಿ ಆತ ಭಿಕ್ಷಕನಾಗಿದ್ದರೂ ದೈವದ ದೃಷ್ಟಿಯಲ್ಲಿ ಆತ ಕುಬೇರನಿಗಿಂತ ಶ್ರೀಮಂತ ಹೃದಯವನ್ನಾಗಿದ್ದ. ಅವನ ಭಕ್ತಿಗೆ ಮೆಚ್ಚಿದ ದೇವತೆಗಳು ಸಹ ಅವನ ಗುಡಿಸಲಿನ ಮುಂದೆ ಅದೃಷ್ಟವಾಗಿ ಒಂದು ಆಶೀರ್ವಾದಿಸುತ್ತಿದ್ದರು. ನದಿಯ ದಡದಲ್ಲಿ ಕುಳಿತು ಆತ ಮಾಡುವ ಪ್ರಾರ್ಥನೆ ಎಂಥವರನ್ನು ಕಲ್ಲು ಹೃದಯವನ್ನು ಕರಗಿಸುತ್ತಿತ್ತು. ಅವನಿಗೆ ತನ್ನ ಕಷ್ಟಗಳಿಗಿಂತ ಲೋಕದ ಕಷ್ಟಗಳ ಬಗ್ಗೆ ಚಿಂತೆ ಇತ್ತು. ಹಳ್ಳಿಯಲ್ಲಿ ಮಳೆ ಬರದಿದ್ದರೆ, ಯಾರಾದರೂ ಅನಾರೋಗ್ಯದಿಂದ ಇದ್ದರೆ ಸೋಮಣ್ಣ ದೇವಸ್ಥಾನದ ಕಲ್ಲಿನ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಾ ದೇವಿಯನ್ನು ಪ್ರಾರ್ಥಿಸುತ್ತಿದ್ದ. ತಾಯಿ, ಈ ಜನರಿಗೆ ಸುಖ ನೀಡು, ಅವರ ಕಷ್ಟಗಳನ್ನು ಹೋಗಲಾಡಿಸು ಎಂದು ಬೇಡುತ್ತಿದ್ದ. ಅಂತಹ ಅಪರೂಪದ ಭಕ್ತನ ಭಕ್ತಿಗೆ
ಮತ್ತು ಅವನ ಅನಾಥ ಪ್ರೇಮಕ್ಕೆ ಮೆಚ್ಚಿದ ಲಕ್ಷ್ಮೀದೇವಿ ಒಂದು ದಿನ ವೈಕುಂಠದಲ್ಲಿ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ನಿಂತು ಹಠ ಹಿಡಿದಳು. ದೇವಿಯು ವಿಷ್ಣುವಿನ ಪಾದಗಳನ್ನು ಅತ್ಯಂತ ಶ್ರದ್ಧೆಯಿಂದ ಸಂವಹನೆ ಮಾಡುತ್ತಾ ಕೇಳುತ್ತಾಳೆ, ಪ್ರಭು, ಲೋಕದ ಸಕಲ ಜೀವಿಗಳ ಹಣೆಬರಹಗಳನ್ನು ಬರೆಯುವ ನೀನು ಸೋಮಣ್ಣನ ಕಷ್ಟವನ್ನೇಕೆ ನೋಡುತ್ತಿಲ್ಲ? ಭೂಲೋಕದಲ್ಲಿ ನನ್ನ ಈ ಭಕ್ತ ಸೋಮಣ್ಣ ಎಷ್ಟೇ ಕಷ್ಟವಿದ್ದರೂ ತನಗಿಂತ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತಾನೆ. ಅವನ ಮೇಲೆ ನನಗೆ ಅಪಾರ ಕರುಣೆ ಮೂಡಿದೆ. ಇಷ್ಟು ವರ್ಷ ಅವನನ್ನು ಪರೀಕ್ಷೆ ಮಾಡಿದ್ದು ಸಾಕು. ನಾನಿಂದು ಭೂಮಿಗೆ ಹೋಗಿ ಅವನಿಗೆ ಎಂದಿಗೂ ಮುಗಿಯದಷ್ಟು ಸಂಪತ್ತನ್ನು ನೀಡಬೇಕು. ಅವನು ದರಿದ್ರ ಸರಪಳಿಯನ್ನು ಕತ್ತರಿಸಿ ಹಾಕಬೇಕು. ನಾನಿಂದು ಅವನಿಗೆ ಕೊಡುವ ಸಂಪತ್ತಿನಿಂದ ಅವನ ಜನ್ಮ ಜನ್ಮಾಂತರ ಬಡತನ ದೂರವಾಗಿ ಅವನು ಇನ್ನು ಮುಂದೆ ಪರರ ಮುಂದೆ ಕೈ ಚಾಚಬಾರದು. ಒಬ್ಬ ರಾಜನಂತೆ ಬದುಕಬೇಕು. ಅವನ ಕಣ್ಣುಗಳನ್ನು ಸರಿಪಡಿಸುತ್ತೇನೆ. ಅವನು ಈ ಜಗತ್ತಿನ ಸೌಂದರ್ಯವನ್ನು ಕಾಣಲಿ ಎಂದು ಹೇಳುತ್ತಾಳೆ. ಲಕ್ಷ್ಮೀದೇವಿಯ ಮಾತುಗಳನ್ನು ತಾಯಿಯ ಮಮತೆ ತುಂಬಿದ ಅವಳಿಗೆ ತನ್ನ ಮಗ ಕಷ್ಟದಲ್ಲಿರುವುದನ್ನು ನೋಡಿ ಇಷ್ಟವಿರಲಿಲ್ಲ. ಆಗ ಜಗನ್ನಾಟಕ ಸೂತ್ರಧಾರಿ ಸಮಸ್ತ ಲೋಕದ ಹಣೆಬರಹವನ್ನು ಬದಲಿಸುವ ಮಹಾವಿಷ್ಣು ನಗುತ್ತಾ ಲಕ್ಷ್ಮೀದೇವಿಗೆ ಒಂದು ಸತ್ಯವನ್ನು ಹೇಳುತ್ತಾರೆ. ಆ ಸತ್ಯ ಕಹಿಯಾಗಿದ್ದರೂ ಅದು ಸೃಷ್ಟಿಯ ನಿಯಮವಾಗಿತ್ತು. ದೇವಿ, ನಿನ್ನ ಕರುಣೆ ದೊಡ್ಡದು ನಿಜ, ಆದರೆ ನೆನಪಿಡು, ಈ ಸೃಷ್ಟಿಯು ಕರ್ಮದ ಮೇಲೆ ನಡೆಯುತ್ತದೆ. ಮನುಷ್ಯನಿಗೆ ಕರ್ಮದ ಫಲ ಅನುಭವಿಸಲೇಬೇಕು. ನೀನು ಏನೇ ಕೊಟ್ಟರೂ ಅವನ ಕೈಯಿಂದ ಅದು ಜಾರಿ ಹೋಗುತ್ತದೆ. ಅವನಿಗೆ ಭಾಗ್ಯ ಸಿಗಬೇಕಾದರೆ ಅವನ ಕರ್ಮದ ಚೀಲದಲ್ಲಿ ಪುಣ್ಯ ಇರಬೇಕು ಮತ್ತು ಆ ಭಾಗ್ಯವನ್ನು ಸ್ವೀಕರಿಸುವ ಎಚ್ಚರ ಅವನಲ್ಲಿರಬೇಕು. ಅವನಿಗೆ ಹಣವನ್ನು ಪಡೆಯುವ ಬುದ್ಧಿ ಇನ್ನೂ ಬಂದಿಲ್ಲ. ಮನುಷ್ಯನಿಗೆ ಜ್ಞಾನವಿಲ್ಲದೆ ಸಂಪತ್ತನ್ನು ನೀಡಿದರೆ ಅದು ಅವನಿಗೆ ಉಪಯೋಗವಾಗುವುದಿಲ್ಲ. ನೀನು ಕೊಟ್ಟರೂ ಅವನ ಹಣೆಬರಹದ ಕರ್ಮಗಳು ಅದನ್ನು ಅವನಿಂದ ಸಿಗದಂತೆ ಮಾಡಬಹುದು. ಭಾಗ್ಯ ಎನ್ನುವುದು ಕೇವಲ ದಾನವಲ್ಲ, ಅದು ಅರ್ಹತೆ. ಮನುಷ್ಯನ ತನ್ನ ಅಹಂಕಾರವನ್ನು ಅರಿಯದ ಹೊರತು ಎಂತಹ ಸಂಪತ್ತು ಅವನನ್ನು ಮೇಲೆತ್ತಲಾರದು. ಭಾಗ್ಯ ಎನ್ನುವುದು ಒಂದು ಅವಕಾಶ, ಆದರೆ ಅದನ್ನು ಸ್ವೀಕರಿಸಲು ಸಿದ್ಧತೆಯೂ ಇರಬೇಕು. ಬೇಕಾದರೆ ನೀನು ಹೋಗಿ ನಿನ್ನ ಪ್ರಯತ್ನವನ್ನು ಮಾಡು, ನಾನಂತೂ ತಡೆಯುವುದಿಲ್ಲ. ಆದರೆ ಕಾಲವೇ ನಿನ್ನ ಪ್ರಶ್ನೆಗೆ ಉತ್ತರ ನೀಡುತ್ತದೆ ಎಂದು ಹೇಳುತ್ತಾರೆ. ಲಕ್ಷ್ಮಿಯು ತನ್ನ ವೈಭವಯುತವಾದ ದೃಷ್ಟಿಯಿಂದ ಭೂಲೋಕವನ್ನು ನೋಡುತ್ತಾ, ಪ್ರಭು, ನಾನು ಒಲಿದರೆ ಯಾರೂ ಅವನನ್ನು ತಡೆಯಲಾರರು. ಇಂದು ಅವನ ಭವಿಷ್ಯವನ್ನು ಬದಲಾಯಿಸುತ್ತೇನೆ ಎಂದು ಭೂಮಿಗೆ ಹೋಗಲು ಸಿದ್ಧಳಾದಳು. ಲಕ್ಷ್ಮೀದೇವಿಗೆ ಭಗವಾನ್ ವಿಷ್ಣುವಿನ ಮೇಲೆ ನಂಬಿಕೆ ಇರಲಿಲ್ಲ. ದೇವಿಯು ಅಂದುಕೊಂಡಳು, ಸಾಕ್ಷಾತ್ ಸಕಲ ಸಂಪತ್ತಿನ ಅಧಿದೇವತೆಯಾದ ನಾನೇ ಸಾಕ್ಷಾತ್ ಹಣ ನೀಡುವಾಗಿ ಅದನ್ನು ಸ್ವೀಕರಿಸಲು ಅಥವಾ ತಪ್ಪಿಸಿಕೊಳ್ಳಲು ಮನುಷ್ಯನಿಗೆ ಹೇಗೆ ಸಾಧ್ಯ ಎಂದು ಆಕೆ ವೈಕುಂಠದ ದಿವ್ಯ ವಿಮಾನವನ್ನು ಹೇರಿ ಭೂಮಿಗೆ ಸಂಜೆಯ ಹೊತ್ತು ಬಂದು ಇಳಿದಳು. ಅಂದು ಮಾಘ ಮಾಸ ಪವಿತ್ರ ಶುಕ್ರವಾರ ಸಂಜೆ ಸೂರ್ಯಾಸ್ತವಾಗುತ್ತಿತ್ತು. ಆಕಾಶವು ಕೇಸರಿ ಮತ್ತು ನೇರಳೆ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ಪಕ್ಷಿಗಳು ತಮ್ಮ ಗೂಡುಗಳಿಗೆ ಕಿಲಕಿಲ ನಾದ ಮಾಡುತ್ತಾ ಮರಳುತ್ತಿದ್ದವು. ಸೋಮಣ್ಣ ತನ್ನ ದಿನದಿಂದ ಕಾಯಕ ಮುಗಿಸಿ ಹಳ್ಳಿಯ ಹೊರಭಾಗದಲ್ಲಿ ತನ್ನ ಪುಟ್ಟ ಗುಡಿಸಲಿಗೆ ಹಿಂದಿರುಗುತ್ತಿದ್ದ. ಆ ಹಾದಿಯಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿತ್ತು. ಆ ಹಾದಿಯು ಎರಡು ಬದಿಗಳಲ್ಲಿ ದಟ್ಟವಾದ ಕಾಡಿತ್ತು. ಸೋಮಣ್ಣ ಕುರುಡನಾಗಿದ್ದರಿಂದ ಆ ದಾರಿ ಅವನಿಗೆ ಪಾದಗಳಿಗೆ ಹತ್ತಿದ ಪಾಠದಂತೆ ಪರಿಚಿತವಾಗಿತ್ತು. ಅವನಿಗೆ ಕಣ್ಣಿಲ್ಲದಿದ್ದರೂ ಆ ನೆಲದ ಪ್ರತಿಯೊಂದು ತೀರವೂ ಪ್ರತಿ ಸಣ್ಣ ಹಳವು ಅವನಿಗೆ ಪಾದದ ಮೂಲಕವೇ ಗೊತ್ತಾಗುತ್ತಿತ್ತು. ದಾರಿ ಉದ್ದಕ್ಕೂ ಆತ ತನ್ನ ಮಂತ್ರವನ್ನು ನಾರಾಯಣ ನಾರಾಯಣ ಎಂದು ಹೇಳುತ್ತಿದ್ದ. ಆತ ತನ್ನ ದಾರಿ ತೋರಿಸುವ ಮತ್ತು ಪ್ರಾಣದಂತೆ ರಕ್ಷಣೆ ಮಾಡುವ ಒಂದು ಸಣ್ಣ ಮರದ ಕೋಲನ್ನು ನೆಲಕ್ಕೆ ಕುಟ್ಟುತ್ತಾ ಟಕ್ ಟಕ್ ಎಂದು ಶಬ್ದ ಮಾಡುತ್ತಾ ಅತ್ಯಂತ ಜಾಗರೂಕತೆಯಿಂದ ಮತ್ತು ಶಿಸ್ತಿನಿಂದ ಹೆಜ್ಜೆ ಹಾಕುತ್ತಿದ್ದ. ಆ ಶಬ್ದವೇ ಅವನ ಕಣ್ಣಿಗೆ, ಆ ಕೋಲೆ ಅವನಿಗೆ ಜಗತ್ತಾಗಿತ್ತು.
ಅವನು ಪ್ರತಿ ಹೆಜ್ಜೆ ಇಡುವಾಗಲೂ ದೈವದ ಆಜ್ಞೆಯಂತೆ ನಡೆಯುತ್ತಿದ್ದ. ಅವನ ಭಕ್ತಿ ಎಷ್ಟು ಗಾಢವಾಗಿತ್ತೆಂದರೆ ಅಕ್ಕಪಕ್ಕದ ಮುಳ್ಳಿನ ಗಿಡಗಳು ಅವನಿಗೆ ಹೂವಿನಂತೆ ತೋರುತ್ತಿದ್ದವು. ಪ್ರಕೃತಿಯೇ ಅವನ ನಡುಗೆಗೆ ಮೌನವಾಗಿ ನಮಿಸುತ್ತಿತ್ತು. ಆ ಕ್ಷಣದಲ್ಲಿ ಗಾಳಿಯು ನಿಂತು ಹೋದಂತೆ ಭಾಸವಾಗುತ್ತಿತ್ತು. ಪ್ರಕೃತಿಯೇ ಉಸಿರಾಗಿ ಬಿಗಿದಪ್ಪಿ ಹಿಡಿದು ಕಾಯುತ್ತಿತ್ತು. ಆ ದಾರಿಯ ಮಧ್ಯದಲ್ಲಿ ಲಕ್ಷ್ಮೀದೇವಿಯು ವಜ್ರ ವೈಡೂರ್ಯಗಳು ಮತ್ತು ಸಾವಿರಾರು ಶುದ್ಧ ಚಿನ್ನದ ನಾಣ್ಯಗಳು ತುಂಬಿದ ಒಂದು ದೊಡ್ಡ ಚೀಲವನ್ನೇ ಇಟ್ಟಳು. ಆ ಚೀಲ ಎಷ್ಟು ದೊಡ್ಡದಾಗಿತ್ತೆಂದರೆ ಆತ ತನ್ನ ದಾರಿಯಲ್ಲಿ ಸಾಮಾನ್ಯ ರೀತಿಯಲ್ಲಿ ನಡೆದರೆ ಸಾಕು, ಅವನ ಕಾಲು ಆ ಚೀಲಕ್ಕೆ ತಗಲಬೇಕಿತ್ತು ಅಥವಾ ಆ ಕೋಲು ಅದರ ಮೇಲೆ ಬಿದ್ದು ಶಬ್ದವಾಗಲೇಬೇಕಿತ್ತು. ಸಾಕ್ಷಾತ್ ಭಾಗ್ಯಲಕ್ಷ್ಮಿಯೇ ದಾರಿಯ ಪಕ್ಕದಲ್ಲಿ ಮರೆಯಾಗಿ ನಿಂತು ಆನಂದದಿಂದ ಕಾದು ನೋಡುತ್ತಿದ್ದಳು. ಆಗ ಅವನು ಈ ಚೀಲವನ್ನು ಪಡೆಯುತ್ತಾನೆ. ಅವನ ಕಷ್ಟಗಳೆಲ್ಲ ಇಂದು ಕೊನೆಯಾಗುತ್ತವೆ. ಈ ಚಿನ್ನದ ನಾಣ್ಯಗಳು ಅವನ ಬದುಕು ಬದಲಾಯಿಸುತ್ತವೆ. ಅವನ ಗುಡಿಸಲು ಅರಮನೆಯಾಗುತ್ತದೆ ಎಂದು ಲಕ್ಷ್ಮೀದೇವಿಯ ಕಣ್ಣುಗಳಲ್ಲಿ ಹೊಳಪು ತುಂಬಿಕೊಂಡು ಕಾದಳು. ಸೋಮಣ್ಣ ಬರುತ್ತಿದ್ದಂತೆಯೇ ಲಕ್ಷ್ಮೀದೇವಿಯ ಹೃದಯದ ಬಡಿತವು ಹೆಚ್ಚಾಯಿತು. ಅವನ ಪ್ರತಿ ಹೆಜ್ಜೆಯೂ ಸಂಪತ್ತಿನ ಕಡೆಗೆ ಇತ್ತು. ಆ ಸಂಪತ್ತು ಎಷ್ಟೋ ಪ್ರಕಾಶಮಾನವಾಗಿರುತ್ತೆಂದರೆ ಅಕ್ಕಪಕ್ಕದ ಮರಗಿಡಗಳು ಚಿನ್ನದ ಬಣ್ಣಕ್ಕೆ ತಿರುಗಿದವು. ಪ್ರಕೃತಿಯೇ ಮೌನವಾಗಿ ಈ ಅದ್ಭುತ ಕ್ಷಣಕ್ಕಾಗಿ ಸಾಕ್ಷಿಯಾಗಲು ಕಾಯುತ್ತಿತ್ತು. ಆ ಚೀಲದ ಸುಗಂಧವು ಗಾಳಿಯಲ್ಲಿ ಅರಳಿತು. ಸೋಮಣ್ಣನ ಕರುಳಿನ ದರಿದ್ರ ಕಲೆಯುವ ಕಾಲ ಇದೆ ಎಂದು ಇಡೀ ಸೃಷ್ಟಿಯೇ ಭಾವಿಸಿತು. ಆದರೆ ಅದನ್ನು ಗ್ರಹಿಸಲು ಸೋಮಣ್ಣನಿಗೆ ಸಾಧ್ಯವಾಗದಂತೆ ಮಾಯೆಯು ಆವರಿಸಿತು. ಮನುಷ್ಯನ ಹಣೆಬರಹ ಬದಲಾಗುವ ಕ್ಷಣವದು. ಆದರೆ ವಿಧಿಯ ಬರಹ ಬೇರೆಯೇ ಇತ್ತು. ಆದರೆ ಅಷ್ಟರಲ್ಲಿ ನಡೆದಿದ್ದೇ ಒಂದು ಅದ್ಭುತ ವಿಧಿಯಾಟ. ಸೋಮಣ್ಣ ಗುಡಿಸಲಿನ ಹತ್ತಿರ ಬರುತ್ತಿದ್ದಂತೆಯೇ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಹಂಕಾರದ ಮಾತು, ಅತಿಯಾದ ಆತ್ಮವಿಶ್ವಾಸದ ಆಲೋಚನೆ ಮೂಡಿತು. ಇದು ಅವನ ಬುದ್ಧಿಯ ಮೇಲೆ ಕರ್ಮವು ಹಾಕಿದ ಪರದೆಯಾಗಿತ್ತು. ಮನುಷ್ಯನಿಗೆ ಒಳ್ಳೆಯದು ನಡೆಯುವಾಗ ಅನೇಕ ಬಾರಿ ಅಹಂಕಾರವು ಬುದ್ಧಿಯನ್ನು ಮಂಕು ಮಾಡುತ್ತದೆ. ಅವನು ಅಂದುಕೊಂಡನು, ನಾನು ಹುಟ್ಟಿನಿಂದ ಕುರುಡನಾಗಿದ್ದರೂ ಕಳೆದ 20-30 ವರ್ಷಗಳಿಂದ ಈ ದಾರಿಯಲ್ಲಿ ದೋಷವಿಲ್ಲದೆ ನಡೆಯುತ್ತಿದ್ದೇನೆ. ಅಂದರೆ ನಾನು ಈ ದಾರಿಯನ್ನು ಗೆದ್ದಿದ್ದೇನೆ. ಆದರೆ ನನ್ನಲ್ಲಿ ಒಂದು ಸಂಶಯವಿದೆ. ಕಣ್ಣು ಕಾಣುವವರು ಕತ್ತಲೆಯಲ್ಲಿ ಹೇಗೆ ಕುರುಡರಂತೆ ತಡಕಾಡುತ್ತಾರೆ ಎಂದು ನಾನು ಕೇಳಿದ್ದೇನೆ. ಕುರುಡು ಇಲ್ಲದವರು ಕುರುಡರಂತೆ ಹೇಗೆ ನಡೆಯುತ್ತಾರೆ ಎಂಬ ಅನುಭವ ನನಗಿಲ್ಲ. ಒಂದು ವೇಳೆ ನಾನು ಈ ದಾರಿಯಲ್ಲಿ ಕೋಲು ಬಳಸದೆ ನಡೆಯಬಹುದು. ಕಣ್ಣಿದ್ದವನು ಕುರುಡನಂತೆ ನಾಸ ನಡೆದರೆ ಹೇಗಿರುತ್ತದೆ? ಅಂದರೆ ನಾನು ಕಂಡಿದ್ದು ಕುರುಡನಂತೆ ಬದುಕಿರುವವರ ಸ್ಥಿತಿ ನನಗೆ ಬೇಕು. ನಾನು ಈ ದಾರಿಯನ್ನು ಗೆಲ್ಲುತ್ತೇನಾ? ಇಂದು ಈ ಸಾಹಸವನ್ನು ಮಾಡೋಣ. ಕೇವಲ ರೂಢನಂತೆ ನಡೆಯುವುದು ಬೇಡ. ನನ್ನ ಮೇಲೆ ನನಗಿರುವ ನಂಬಿಕೆಯನ್ನು ನಾನೇ ಪರೀಕ್ಷಿಸಿಕೊಳ್ಳುತ್ತೇನೆ. ಯಾರೂ ನೋಡುವುದು ಬೇಕಾಗಿಲ್ಲ. ನನ್ನ ಸಾಮರ್ಥ್ಯ ನನಗೆ ತೋರಿಸಲಿ ಎಂದು ನಿರ್ಧರಿಸಿ ಇದುವರೆಗೆ ಕೇವಲ ವಿನಯದಿಂದ ನಡೆಯುತ್ತಿದ್ದವನು ಅಂದು ಅಹಂಕಾರದ ಆದಿಯನ್ನು ತುಳಿದನು. ತನ್ನ ಮಿತಿಗಳನ್ನು ಮರೆತು ದೈವದ ಪರೀಕ್ಷೆಗೆ ಇಳಿದನು. ಸೋಮಣ್ಣ ತನ್ನ ಭದ್ರವಾದ ಆಧಾರವಾಗಿದ್ದ ಆ ನಂಬಿಕೆಯ ದಾರಿಯನ್ನೇ ಪಕ್ಕಕ್ಕಿಟ್ಟನು. ಇದು ಕೇವಲ ದೈವಿಕ ಕೋಲಾಗಿರಲಿಲ್ಲ, ಅದು ಅವನ ವಿಶ್ವಾಸದ ಸಂಕೇತವಾಗಿ ಆಗಿತ್ತು. ಅವನು ತನ್ನ 2 ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡನು. ತನ್ನ ದಾರಿ ತೋರಿಸುವ ಮತ್ತು ಪ್ರಾಣದಂತೆ ರಕ್ಷಣೆ ಮಾಡುವ ಆ ಕೋಲನ್ನು ಪಕ್ಕಕ್ಕೆ ಎತ್ತಿ ಹಿಡಿದನು. ಅಜ್ಞಾನಷ್ಟೇ ಎಂದರೆ ಇದೇ ಗಾಳಿಯಲ್ಲಿ ಕೋಲನ್ನು ಬೀಸುತ್ತಾ ನಾನು ಇಂದು ಯಾರ ಸಹಾಯವೂ ಇಲ್ಲದೆ ಗುರಿ ತಲುಪುತ್ತೇನೆ ಎಂದು ಅಹಂಕಾರದಿಂದ ಅಡ್ಡಾದಿಡ್ಡಿಯಾಗಿ ಹೆಜ್ಜೆ ಹಾಕಲು ಶುರು ಮಾಡಿದ. ಹೆಜ್ಜೆಗಳನ್ನು ಇಟ್ಟ ಕಾರಣ ಅವನಿಗೆ ಎದುರಾಗಿ ಇದ್ದ ಆ ಬಂಗಾರದ ಚೀಲ ಕಾಣಿಸಲೇ ಇಲ್ಲ. ಅವನ ಕಾಲು ಚೀಲಕ್ಕೆ ತಗುಲುವ ಮೊದಲೇ ಅವನು ಆ ಚೀಲದ ಬದಿಯಿಂದ, ಅಂದರೆ ಅತ್ಯಂತ ಸಣ್ಣ ಅಂತರದಲ್ಲಿ ದಾಟಿ ಮುಂದೆ ಹೋಗುತ್ತಾನೆ. ಅವನಿಗೆ ಕಣ್ಣಿಲ್ಲದಿದ್ದಾಗ ಸರಿಯಾದ ದಾರಿಯಲ್ಲಿ ನಡೆದವನು ಕಣ್ಣಿದ್ದಂತೆ ನಟಿಸಲು ಹೋದಾಗ ದಾರಿ ತಪ್ಪಿದನು. ಅವನು ಚೀಲವನ್ನಷ್ಟೇ ದಾಟಲಿಲ್ಲ, ಸಾಕ್ಷಾತ್ ಸೌಭಾಗ್ಯವನ್ನೇ ಕಾಲಿನಿಂದ ದಾಟಿ ಹೋಗಿದ್ದ. ದೇವಿಯು ನಿಶ್ಶಬ್ದವಾಗಿ ನಿಂತಳು.
ದೇವಿಯು ನೀಡಿದ ವರವನ್ನು ಭಕ್ತನೇ ತನ್ನ ಬುದ್ಧಿಯಿಂದ ಕಳೆದುಕೊಂಡ ಸೋಮಣ್ಣ ತನ್ನ ಗುಡಿಸಲನ್ನು ತಲುಪಿದ ಮೇಲೆ ಬಹಳ ಗರ್ವದಿಂದ ಹೀಗೆ ಅಂದುಕೊಳ್ಳುತ್ತಾನೆ, ನಾನು ಇಂದು ದಾರಿಯನ್ನು ಗೆದ್ದು. ಆದರೆ ಅವನಿಗೆ ಗೊತ್ತಿರಲಿಲ್ಲ ತಾನು ಜೀವನದ ಅತಿ ದೊಡ್ಡ ಅವಕಾಶವನ್ನೇ ಕಳೆದುಕೊಂಡಿದ್ದಾನೆಂದು. ದೈವದ ಕೊಡುಗೆ ಅವನ ಅಹಂಕಾರ ಮುಂದೆ ಸೋತು ಹೋಗಿತ್ತು. ಲಕ್ಷ್ಮೀದೇವಿಗೆ ಆಶ್ಚರ್ಯ ಮತ್ತು ಅಪಾರ ಬೇಸರವಾಗಿತ್ತು. ಈಕೆ ಬೆರಗಾಗಿ ನೋಡುತ್ತಿರುವಾಗಲೇ ಅಲ್ಲಿಗೆ ಒಬ್ಬ ಲೋಭಿ ಮತ್ತು ಕಪಟಿಯಾದ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನು ಯಾವುದೇ ಕಷ್ಟ ಪಡದಿದ್ದರೂ, ಯಾವುದೇ ದೈವ ಭಕ್ತಿ ಇಲ್ಲದಿದ್ದರೂ ಸುಲಭವಾಗಿ ಸಿಕ್ಕ ಆ ಚಿನ್ನದ ಚೀಲವನ್ನು ಎತ್ತಿಕೊಂಡು ಹೋಗುತ್ತಾನೆ. ಅವನಿಗೆ ಅದು ಪುಣ್ಯದಿಂದ ಸಿಕ್ಕಿಲ್ಲ, ಬದಲಾಗಿ ಇನ್ನೊಬ್ಬರ ಅಜ್ಞಾನದಿಂದ ಸಿಕ್ಕಿತು. ಲಕ್ಷ್ಮೀದೇವಿ ವೈಕುಂಠಕ್ಕೆ ಹೋಗಿ ವಿಷ್ಣುವಿಗೆ ಈ ವಿಷಯವನ್ನು ತಿಳಿಸಿದಾಗ ಭಗವಾನ್ ವಿಷ್ಣು ನಗುತ್ತಾ ಹೀಗೆ ಹೇಳುತ್ತಾನೆ, ನೋಡು ದೇವಿ, ನಾನು ಮನುಷ್ಯನಿಗೆ ಪ್ರತಿ ದಿನವೂ 10 ಅವಕಾಶಗಳನ್ನು ನೀಡುತ್ತಲೇ ಇರುತ್ತೇನೆ. ಸೌಭಾಗ್ಯದ ಬಾಗಿಲು ಸದಾ ತೆರೆದಿರುತ್ತದೆ. ಆದರೆ ಮನುಷ್ಯನು ತನ್ನ ಅಹಂಕಾರ, ಅತಿಯಾದ ಬುದ್ಧಿವಂತಿಕೆ, ನನಗೆ ಎಲ್ಲವೂ ತಿಳಿದಿದೆ ಎಂಬ ಅಜ್ಞಾನದ ನಡವಳಿಕೆಯಿಂದ ಆ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಭಾಗ್ಯವು ನಮ್ಮ ಕಾಲ ಹತ್ತಿರವೇ ಇರುತ್ತದೆ, ಆದರೆ ಅದನ್ನು ಗುರುತಿಸುವ ಮತ್ತು ಸ್ವೀಕರಿಸುವ ಎಚ್ಚರ ನಮ್ಮಲ್ಲಿರುವುದಿಲ್ಲ. ನಾವು ಕಂಡಿದ್ದು ಕುರುಡರಂತೆ ಬದುಕುತ್ತೇವೆ. ಸಿಕ್ಕ ಅವಕಾಶಗಳನ್ನು ನಮ್ಮ ಅತಿಯಾದ ಬುದ್ಧಿವಂತಿಕೆಯಿಂದ ಹಾಳು ಮಾಡಿಕೊಳ್ಳುತ್ತೇವೆ. ಭಕ್ತಿಗಿಂತ ಅತಿಯೇ ಮುಖ್ಯವಾದಾಗ ಅಥವಾ ಅಹಂಕಾರ ಪ್ರವೇಶಿಸಿದಾಗ ಫಲ ಹೀಗೆ ಇರುತ್ತದೆ. ಮನುಷ್ಯನಿಗೆ ಬುದ್ಧಿ ಇಲ್ಲದಿದ್ದರೆ ನಾನು ಕೊಟ್ಟ ಸಂಪತ್ತು ಅವನಿಗೆ ಶಾಪವಾಗುತ್ತದೆ. ಆಗ ಲಕ್ಷ್ಮೀದೇವಿಯು ವಿಷ್ಣುವಿನ ಪಾದಗಳಿಗೆ ಶರಣಾದಳು. ಮನುಷ್ಯನ ಹಣೆಬರಹ ಮತ್ತು ದೇವರ ಕರುಣೆಯ ನಡುವೆ ಕರ್ಮದ ಗೋಡೆ ಎಷ್ಟು ಬಲವಾಗಿರುತ್ತದೆ ಎಂಬುದು ಅವಳಿಗೆ ಅರ್ಥವಾಯಿತು. ಸ್ನೇಹಿತರೆ, ಈ ಕಥೆಯು ನಿಮಗೆ ಹೇಳುವ ಅತಿ ದೊಡ್ಡ ಪಾಠವೇನೆಂದರೆ, ಬಡತನ ಎನ್ನುವುದು ಕೇವಲ ಹಣದ ಕೊರತೆಯಲ್ಲ, ಅದು ಅವಕಾಶಗಳನ್ನು ಗುರುತಿಸದ ಅಜ್ಞಾನ ಮತ್ತು ಅಹಂಕಾರ. ಲಕ್ಷ್ಮೀದೇವಿ ಎಲ್ಲರ ಮನೆಯ ಬಾಗಿಲಿಗೂ ಯಾವುದೇ ಒಂದು ರೂಪದಲ್ಲಿ ಬರುತ್ತಾಳೆ. ಆದರೆ ನಾವು ಅಹಂಕಾರದಿಂದ ಕಣ್ಣನ್ನು ಮುಚ್ಚಿಕೊಂಡು ಭಕ್ತಿ ಎಂಬ ಕೋಲನ್ನು ಪಕ್ಕಕ್ಕಿಟ್ಟು ನಡೆದರೆ ಭಾಗ್ಯವು ನಮ್ಮ ಪಕ್ಕದಲ್ಲಿದ್ದರೂ ಸಿಗುವುದಿಲ್ಲ. ನಾವು ದಾರಿಯಲ್ಲಿ ಹೋಗುವಾಗ ನಮಗೆ ಮಾರ್ಗದರ್ಶನ ನೀಡುವ ಕೋಲಿರುತ್ತದೆ. ಅವುಗಳೇ ನಮ್ಮ ಗುರುಗಳು, ನಮ್ಮ ತಂದೆ ತಾಯಿಗಳು ಮತ್ತು ನಮ್ಮ ಧರ್ಮ. ಅವುಗಳನ್ನು ಬಿಟ್ಟು ಸಾಹಸ ಮಾಡಲು ಹೋದರೆ ಸೌಭಾಗ್ಯ ನಮ್ಮ ಕೈ ತಪ್ಪುತ್ತದೆ. ಜೀವನದಲ್ಲಿ ಯಾವಾಗಲೂ ವಿನಯ ಮತ್ತು ಎಚ್ಚರವಿದ್ದರೆ ಮಾತ್ರ ಲಕ್ಷ್ಮೀದೇವಿಯ ಅನುಗ್ರಹ ಲಭ್ಯವಾಗುತ್ತದೆ. ಈ ಕಥೆಯು ಇಂದಿನ ಸಮಾಜಕ್ಕೆ ದೊಡ್ಡ ಪಾಠ. ಅನೇಕ ಯುವಕರು ಇಂದು ತಮಗೆ ಎಲ್ಲವೂ ತಿಳಿದಿದೆ ಎಂದು ಹಿರಿಯರ ಮಾತನ್ನು ನಿರ್ಲಕ್ಷಿಸಿ ದಾರಿ ತಪ್ಪುತ್ತಿದ್ದಾರೆ. ಸೋಮಣ್ಣನಂತೆ ಅವರ ಬದುಕು ಕೂಡ ಬಂದ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದೆ. ನಾವು ನಮಗೆ ನಾವೇ ಕಣ್ಣುಗಳನ್ನು ಮುಚ್ಚಿಕೊಂಡರೆ ಬೆಳಕು ನಮಗೆ ಕಾಣಿಸುವುದಿಲ್ಲ. ನಮ್ರತೆ ಎನ್ನುವುದು ಸಂಪತ್ತಿಗಿಂತ ದೊಡ್ಡದು. ಸತ್ಯ ಇಲ್ಲಿ ಸ್ಪಷ್ಟವಾಗುತ್ತದೆ. ಇಲ್ಲಿ ವಿನಯ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿರುವುದಿಲ್ಲ. ನಮ್ಮ ಜೀವನದ ಕೋಲು ಅಂದರೆ ನಮ್ಮ ಮೌಲ್ಯಗಳು ಮತ್ತು ಸಂಸ್ಕಾರಗಳು. ಅವುಗಳನ್ನು ಬಿಟ್ಟರೆ ದಾರಿ ತಪ್ಪುವುದು ಖಂಡಿತ. ಜೀವನದ ಪ್ರತಿ ಹಂತದಲ್ಲೂ ನಮಗೆ ಒಂದು ಅವಕಾಶಗಳು ಸಿಗುತ್ತವೆ. ಆ ಅವಕಾಶಗಳನ್ನು ನಮ್ಮ ಸ್ವಂತ ಬುದ್ಧಿಯಿಂದ ಹಾಳು ಮಾಡಿಕೊಳ್ಳಬಾರದು. ಸೋಮಣ್ಣ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಲು ಹೋಗಿ ದೊಡ್ಡ ನಿಧಿಯನ್ನೇ ಕಳೆದುಕೊಂಡ. ಹಾಗೆಯೇ ನಾವು ಕೂಡ ಜೀವನದಲ್ಲಿ ಸಣ್ಣ ಪುಟ್ಟ ಅಹಂಕಾರಕ್ಕೆ ಮರುಳಾಗಿ ನಮ್ಮ ಭಾಗ್ಯವನ್ನು ಕಳೆದುಕೊಳ್ಳುತ್ತೇವೆ. ಈ ದಿವ್ಯ ಕಥೆ ನಿಮ್ಮ ಜೀವನದ ಕತ್ತಲನ್ನು ದೂರ ಮಾಡಲಿ. ನಾವು ಸೋಮಣ್ಣನಂತೆ ಅವಕಾಶಗಳನ್ನು ಬಂದಾಗ ಅಹಂಕಾರದಿಂದ ಕಣ್ಣು ಮುಚ್ಚಿಕೊಳ್ಳಬಾರದು. ಸದಾ ವಿನಯದಿಂದ ಬದುಕಿ ಆ ತಾಯಿ ನಿಮ್ಮ ಮನೆ ತುಂಬ ಸಂಪತ್ತು ಮತ್ತು ಅದಕ್ಕಿಂತ ಮುಖ್ಯವಾಗಿ ಆ ಸಂಪತ್ತನ್ನು ಪಡೆಯುವ ಬುದ್ಧಿ ನೀಡಲಿ. ಜೀವನದಲ್ಲಿ ಯಶಸ್ಸು ಸಿಕ್ಕಾಗ ಹಾರಾಡಬೇಡಿ, ಸೋಲು ಬಂದಾಗ ಕುಗ್ಗಬೇಡಿ. ಪ್ರತಿಯೊಂದು ಘಟನೆಯು ದೈವ ನಿರ್ಧರಿತ ಎಂಬ ನಂಬಿಕೆ ಇರಲಿ. ನಮ್ಮ ಕರ್ಮಗಳು ಸರಿಯಾಗಿದ್ದರೆ ಮಾತ್ರ ದೇವರ ಕರುಣೆ ಫಲ ನೀಡುತ್ತದೆ. ಅಹಂಕಾರವು ಸೌಭಾಗ್ಯದ ಶತ್ರು.
ವಿನಯವೇ ಸಮೃದ್ಧಿಯ ಬಾಗಿಲು. ಈ ಶುಕ್ರವಾರದ ಪವಿತ್ರ ದಿನದಂದು ಈ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿಯ ಸಕಲ ಸುಖ ಸಂಪತ್ತನ್ನು ಕರುಣಿಸಲಿ. ನಿಮ್ಮ ಮನೆಯ ದರಿದ್ರ ಎಂಬುದು ಮರೆಯಾಗಿ ವೈಭವ ನೆಲೆಸಲಿ. ಪ್ರತಿಯೊಂದು ಕಷ್ಟದಲ್ಲೂ ಒಂದು ಕಲಿಕೆ ಇರುತ್ತದೆ ಎಂಬ ಸತ್ಯವನ್ನು ಮರೆಯಬೇಡಿ. ಸೌಭಾಗ್ಯವು ಸದಾ ಭಕ್ತಿಯ ಜೊತೆ ಇರುತ್ತದೆ. ನಮ್ಮನ್ನು ನಾವು ಹರಿಯುವವರೆಗೂ ನಮಗೆ ಹೊರಗಿನ ಪ್ರಪಂಚದ ಹರಿವು ಅಹಂಕಾರ, ಸೌಭಾಗ್ಯ ಮತ್ತು ವಿನಯವೇ ಸಮೃದ್ಧಿಯ ಬಾಗಿಲು. ಈ ಶುಕ್ರವಾರ ಪವಿತ್ರ ದಿನದಂದು ಈ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಆ ಮಹಾಲಕ್ಷ್ಮಿಯು ಸಕಲ ಸುಖ ಸಂಪತ್ತನ್ನು ಕರುಣಿಸಲು. ನಿಮ್ಮ ಮನೆಯಲ್ಲಿ ದರಿದ್ರ ಎಂಬುದು ಮರೆಯಾಗಿ ವೈಭವ ನೆಲೆಸಲಿ. ಪ್ರತಿಯೊಂದು ಕಷ್ಟದಲ್ಲೂ ಒಂದು ಕಲಿಕೆ ಇರುತ್ತದೆ ಎಂಬ ಸತ್ಯವನ್ನು ಮರೆಯಬೇಡಿ. ಸೌಭಾಗ್ಯವು ಸದಾ ಭಕ್ತಿಯ ಜೊತೆ ಇರುತ್ತದೆ. ನಮ್ಮನ್ನು ನಾವು ಅರಿಯುವವರೆಗೂ ನಮಗೆ ಹೊರಗಿನ ಪ್ರಪಂಚದ ಅರಿವು ಪೂರ್ಣವಾಗುವುದಿಲ್ಲ. ದೈವದ ದಾರಿಯಲ್ಲಿ ಸದಾ ಶ್ರದ್ಧೆಯಿಂದ ನಡೆಯುತ್ತೀರೋ? ಈ ಕಥೆಯನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದವರಿಗೆ ಹಂಚಿಕೊಳ್ಳಿ. ಏಕೆಂದರೆ ಸತ್ಯ ಮತ್ತು ಧರ್ಮದ ದಾರಿಯನ್ನು ಹಂಚಿಕೊಳ್ಳುವುದು ಕೂಡ ಒಂದು ಪುಣ್ಯದ ಕೆಲಸ. ಇತರರ ಕಣ್ಣು ತೆರೆಸುವ ಕೆಲಸವೇ ಶ್ರೇಷ್ಠವಾದದ್ದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಈ ವಿಡಿಯೋ ಇಲ್ಲಿವರೆಗೆ ಕೇಳಿದ್ದಕ್ಕೆ, ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.